ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಆರೋಸಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ರೀಡಿಂಗ್ಸ್ ಒಳಗೆ ಏನು ಬರ್ತೈತೆ ಎಲ್ಲಾನು ಪ್ರತಿಯೊಂದು ಅಕ್ಷರ ನನಗೆ ಹೇಳ್ತಿದಾರೆ. ಈ ವರ್ಡ್ ನಿನಗೆ ಹಿಂಗೆ ಹೇಳಿದ್ರಿ ನನಗೆ ಅದು ರೆಸನೇಟ್ ಆಗಲಿಲ್ಲರಿ, ರೀಡಿಂಗ್ ಅಲ್ರಿ ಅನ್ಬೇಡ್ರಿ. ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮ ಪರಿಸ್ಥಿತಿ ಒಳಗೆ ಏನು ನಡೀತೈತಿ, ಯಾಕಂದ್ರೆ ಜನರಲ್ ರೀಡಿಂಗ್ ಇದೆ, ಹೌದಾ? ಇಲ್ಲೊಂದು ಥರ್ಡ್ ಪಾರ್ಟಿ ನಾ ಈಗ ಮಾಡಾಕತ್ತೇನೆ ಅಂತಂದ್ರೆ ಅದ್ರೊಳಗೆ ಥರ್ಡ್ ಪಾರ್ಟಿ ಒಳಗೆ ಎಷ್ಟೊಂದು ವಿಷಯಗಳು ಇರ್ತಾವೆ. ಹಂಗೆ ನಿಮ್ಮ ಪರಿಸ್ಥಿತಿ ಒಳಗೆ ಏನು ನಡೆಯಕತ್ತೈತೆ ಅದ್ರ ತಕ್ಕಂಗಿದ್ರೆ ರೀಡಿಂಗ್ ಬಂದ್ರೆ ನಿಮ್ಗೆ ರೆಸನೇಟ್ ಮಾಡ್ಕೊಳ್ರಿ. ಅದು ನಮ್ಮ ಜೀವನ ನಡೆಯಕತ್ತಿಲ್ಲ ಅಂದ್ರೆ ಅದನ್ನು ಆ ವಿಷಯ ಸೈಡಿಗೆ ಇಟ್ಬಿಡ್ರಿ. ಓಕೆ, ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಕೆ, ಸೊ ಇವತ್ತು ಥರ್ಡ್ ಪಾರ್ಟಿ ರೀಡಿಂಗ ಮಾಡ್ತಿರೋದು. ಥರ್ಡ್ ಪಾರ್ಟಿ ವರ್ಸಸ್ ದೆಮ್. ಮೂರನೇ ವ್ಯಕ್ತಿ ಮತ್ತು ನಿಮ್ಮ ವ್ಯಕ್ತಿ ಏನು ನಡೀತದೆ ನೋಡೋಣ. ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿದ ಎನರ್ಜೀಸ್ ಹೆಂಗೆ ಅದಾವು, ಏನು ನಡೆದತ್ತಲ್ಲಿ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ಗೈಡಿಂಗ್. ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಅಂದರೆ ಈ ಸೈಡಿಗೆ ನಿಮ್ಮ ವ್ಯಕ್ತಿದ ಎನರ್ಜಿ ತೆಗಿತೇನೆ, ಆ ಸೈಡಿಗೆ ನಿಮ್ಮ ಥರ್ಡ್ ಪಾರ್ಟಿದು ಎನರ್ಜಿ ತೆಗೀನ. ನಥಿಂಗ್, ನೋ ಥಿಂಗ್ನೆಸ್, ರೀಬರ್ತ್, ಅಬಂಡನ್ಸ್. ಓಕೆ, ಸೊ ಆ ಕಡೆ ತೆಗೀನಿ. ನಿಮ್ಮ ಥರ್ಡ್ ಪಾರ್ಟಿದು ಎನರ್ಜೀಸ್ ಹೆಂಗದ ನೋಡೋಣ. ಥ್ಯಾಂಕ್ ಯು ಫಾರ್ ಗೈಡಿಂಗ್. ಓ ಕಾರ್ಡ್ ಕಾಣಿಸೋದ ಅನ್ಕೊಂತದಾನೆ. ಓವರಾಲ್ ಎನರ್ಜಿ ಅವರಿಬ್ಬರು ನಡುವೆ ಅಂತಂದ್ರೆ ಏನು ಖುಷಿ ಇಲ್ಲ. ಇಬ್ರಿಗೂ ಒಬ್ರಿಗೊಬ್ರು ಸಾಕಾಗ್ಯಾರ. ಎಕ್ಸಾಷನ್, ಬಾಟಮ್ ಆಫ್ ದ ಡೆಕ್. ಇಬ್ಬರು ತಮ್ಮೊಳಗೆ ತಾವು ಸುಮ್ಮನೆ ಇರ್ಬೇಕಂತ ವಿಚಾರ ಮಾಡಕತ್ತಾರ ಅನಿಸುತ್ತೆ. ಇಬ್ಬರು ನಡುವೆ ಏನು ನಡೆಯೋದಂದ್ರೆ ಸ್ವಲ್ಪ ಸೈಲೆಂಟ್ ಆಗಿಬಿಡ್ಬೇಕು, ನಮ್ಮ ಪಡಿ ನಾವು ಇರಬೇಕು, ಮತ್ತು ನಾವಿಬ್ಬರು ಬಿಟ್ಟು ಹೋಗ್ಬಿಡೋಣ ಅನ್ನೋದು ಒಂದು ಪರಿಸ್ಥಿತಿನೂ ಬಂದೈತಿ. ಯಾಕಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಎಕ್ಸಾಸ್ಟ್ ಆಗೈತಿ. ಇಬ್ಬರದ್ದು ಅಂದ್ರೆ ಏನಂತೀರಿ, ಅಡ್ಜಸ್ಟ್ಮೆಂಟ್ ಆಗಾಕತ್ತಿಲ್ಲ ಅನ್ನಿಸುತ್ತೆ. ಎಮೋಷ್ನಲಿ ಅಡ್ಜಸ್ಟ್ಮೆಂಟ್ ಆಗಾಕತ್ತಿಲ್ಲ ಅನ್ನಿಸುತ್ತೆ. ತಮ್ಮಷ್ಟಕ್ಕೆ ತಾವು ಅಂದ್ರೆ ತಮ್ಮನ್ನು ತಾವು ನೋಡ್ಕೋಬೇಕು, ಅಥವಾ ಮೂರನೇ ಇನ್ನೊಬ್ರು ಯಾರೋ ವ್ಯಕ್ತಿ ಬಗ್ಗೆ ಬಂದಿರಬೇಕಲ್ಲೇ, ನೀವು ಆಗಿರ್ಬೋದು. ಅದು ಆ ನಿಮ್ಮ ಸಲುವಾಗಿನೂ ಅಲ್ಲಿ ಏನೋ ಸ್ವಲ್ಪ ಮಾತುಕತೆ ನಡೆದಿರ್ಬೇಕು. ಅಥವಾ ಇನ್ನು ಅವ್ರ ಮನೆಯೊಳಗೂ ಯಾರೋ ಒಬ್ರು ಹೆಣ್ಮಗಳು ಅವ್ರದ್ದು ಅಂದರೆ ಇವರಿಬ್ಬರ ನಡುವಿಂದ ಮನೆಯಿಂದ ಒಬ್ಬರು ವ್ಯಕ್ತಿ ಯಾವ್ದಾರು ಬಂದಿರಬಹುದು. ಹಾಗಾಗಿನೂ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕಾಗಕತ್ತಿಲ್ಲ ಈ ರಿಲೇಷನ್ಶಿಪ್ನ. ಹೊಸ ಬಿಗ್ನಿಂಗ್ ಮಾಡ್ಕೊಂಡು ಹೋಗ್ಬೇಕಂತನ ವಿಚಾರ ಮಾಡ್ತಿದಾರೆ. ಅವರಿಗೆ ಸಾಕಾಗೈತಿ. ಹೊಸ ಬಿಗ್ನಿಂಗ್ ಮಾಡ್ಬೇಕಂತನ ಅವರು ವಿಚಾರ ಮಾಡ್ತಿದ್ದಾರೆ. ಹೊಸ ಬಿಗ್ನಿಂಗ್ ಅಂದರೆ ಸಾಕು, ಇದಕ್ಕೊಂದು ಎಂಡ್ ಹಾಕ್ಕೊಂಡು ಮುಂದೆ ಹೋಗುನು ಅಂತಂದು. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಎನರ್ಜೀಸ್ ಬಂದಂದ್ರೆ ಅವ್ರಿಗೆ ಏನೋ ತಿಳಿಲ್ದಂಗೆ ಆಗ್ಬಿಟ್ಟೈತಿ. ಎಲ್ಲ ಬ್ಲ್ಯಾಂಕ್ ಕತ್ಲು ಆಗ್ಬಿಟ್ಟೈತೆ ಅವ್ರ ಜೀವನದಾಗ. ನಾ ಏನಾದ್ರೆ ಯಾಕರೆ ರಿಲೇಷನ್ಶಿಪ್ ಒಳಗೆ ಬಂದೆ, ಅಥವಾ ನನಗೆ ಏನು ಬೇಕು, ನಾ ಜೀವನದಾಗ ಏನೋ ಅಂದ್ಕೊಂಡು ಬಂದೆ, ನನಗೇನೋ ಏನು ಸಿಗಾಕತ್ತಿಲ್ಲ. ಭಾಳ ಸಿಕ್ಕಾಕೊಂಡೆ ಅನ್ಸಕತ್ತೈತೆ ಅವ್ರಿಗೆ ಈ ಜೀವನದೊಳಗೆ. ಈ ರಿಲೇಷನ್ಶಿಪ್ ಒಳಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ, ನಾ ಇಲ್ಲಿಂದ ಹೆಂಗಾರ ಮಾಡಿ ಹೊರಗೆ ಬರಬೇಕು, ನನ್ನನ್ನು ಹೆಂಗಾರ ಬಚಾವ್ ಮಾಡ್ಕೋಬೇಕು ಇಲ್ಲಿಂದ, ಈ ರಿಲೇಷನ್ಶಿಪ್ಪಿಂದ ಅಥವಾ ಈ ಪರಿಸ್ಥಿತಿಯಿಂದ ಅಂತಂದು ಅವರಿಗೆ ಅನ್ನಿಸ್ತಾ ಐತಿ. ಸೊ ಲಾಸ್ಟಿಗೆ ಏನಂದ್ರೆ ಅವರಿಗೆ ತಮ್ಮನ್ನು ತಾವು ನೋಡ್ಕೋಬೇಕು, ತಾವು ಆರಾಮಿರ್ಬೇಕು, ಇದರಿಂದ ಹೊರಗೆ ಬರ್ಬೇಕು ಅನ್ನೋದು ನಿಮ್ಮ ವ್ಯಕ್ತಿದ ಎನರ್ಜಿ ಈಗ ಸದ್ಯ ಅಲ್ಲೇ ಥರ್ಡ್ ಪಾರ್ಟಿ ಜೊತೆಗೆ. ಓಕೆ, ಕ್ಲಾರಿಫೈ ಮಾಡೋಣ, ಆಮೇಲೆ ಕ್ಲಾರಿಫೈ ಮಾಡೋಣ ಒಂದೊಂದು ಫಸ್ಟ್ ನೋಡೋಣ. ಸೊ
ನಿಮ್ಮ ಥರ್ಡ್ ಪಾರ್ಟಿನ ಸೇಮ್ ಎನರ್ಜಿ ಅಲ್ಲೂ ಇರೋದ್ರಿಂದ ಹಾಂ ಅವ್ರಿಗೂ ಬೇಸರ ಆಗೈತಿ, ಬೇಜಾರಂದ್ರೆ ಬೇಜಾರಾಗ್ಯಾರ, ಬರೇ ಅಂತಾರೆ ದುಃಖ 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 ಐತಿ ಅನ್ಸಾಕತೈತಿ ಈ ವ್ಯಕ್ತಿ ಜೊತೆಗೆ ಅವರಿಗೆ. ಹಾಂ ಎಷ್ಟೇ ಟ್ರೈ ಮಾಡ್ತಿದಾರ, ಒಂದು ಕೊಲಾಬ್ರೇಷನ್ ಮಾಡ್ಕೋಬೇಕು, ಒಂದು ಏನಿದ್ರು ಒಂದು ಒಪ್ಪಂದ ಮಾಡ್ಕೋಬೇಕು, ಮತ್ತೊಂದು ಹೊಂದ್ಕೊಂಡು ಹೋಗ್ಬೇಕು ಅಂತ ಏನೋ ಮಾಡ್ತಾರೆ. ಬಟ್ ಇಲ್ಲ, ಲಾಸ್ಟಿಗೆ ಎಲ್ಲಿ ಬಂದಿರ್ತೈತಿ ಮತ್ತು ಕಣ್ಣೀರೇ ಬರ್ತೈತಿ. ಸೊ ನಿಮ್ಮ ವ್ಯಕ್ತಿನ ಏನದಾರಲ್ಲ ಸಾರಿ ನಿಮ್ಮ ವ್ಯಕ್ತಿ ಅಲ್ಲ, ನಾವು ಥರ್ಡ್ ಪಾರ್ಟಿ ಏನದಾರಲ್ಲ ಅವರು ಸೈಲೆಂಟ್ ಆಗಿಬಿಟ್ರೆ ಅನಿಸ್ತೈತಿ. ಸೈಲೆಂಟ್ ಆಗ್ಯಾರ ಅವರು. ಸ್ವಲ್ಪ ಏನಂತೀರಿ ಹೀಲಿಂಗ್ ಎನರ್ಜಿಗೆ ಹೋಗ್ಯಾರ ಅವ್ರು. ಯಾಕಂದ್ರೆ ಅವ್ರಿಗೂ ಸಾಕಾಗೈತಿದೆ, ಹೌದಾ? ಇವ್ರಿಗೆ ಇಲ್ಲೇ ಸಾಕಾಗೈತಿ, ಇವ್ರು ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಿದಾರ. ಅವರಲ್ಲಿ ಹೆಂಗಾರ ಮಾಡಿ ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಬಟ್ ಆಗಾಕತ್ತಿಲ್ಲ. ಸೊ ಸೈಲೆಂಟ್ ಝೋನಿಗೆ ಹೋಗ್ಯಾರ, ತಮ್ಮನ್ನು ತಾವು ಹೀಲ್ ಮಾಡ್ಕೊತಿದಾರೆ ಅವರು. ಯಾಕಂದ್ರೆ ಅವ್ರಿಗೆ ಭಾಳ ನೋವೇ ಆಗೈತಿ. ಹಾಗಾಗಿ ಅವರು ಸ್ವಲ್ಪ ಹೀಲಿಂಗ್ ಎನರ್ಜಿ ಒಳಗದಾರ. ಲಾಸ್ಟಿಗೆ ಎಲ್ಲಿಗೆ ಬಂದು ನಿಂದಿರ್ತಂದ್ರೆ ಇವರು ತಮ್ಮ ಪಾಟಿ ತಾವು ನೋಡ್ಕೊಂಬರ್ತದೆ. ನನ್ನ ಸುಖ ನಾನು ನೋಡ್ಕೋಬೇಕಂತಾರಲ್ಲ, ಹಂಗೆ ನಿಮ್ಮ ವ್ಯಕ್ತಿ ವಿಚಾರ ಮಾಡ್ತಾರೆ. ಅವ್ರಿಗೆ ದುಃಖ ಆಗಿ ಅವರು ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕು, ನಾನೇ ಇದರಿಂದ ಹೊರಗೆ ಬರ್ಬೇಕಂದ್ರೆ ಫಸ್ಟ್ ನಾ ಹೀಲ್ ಆಗಬೇಕು. ಯಾಕಂದ್ರೆ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿನ ಭಾಳ ಹಚ್ಕೊಂಡಿರ್ಬೇಕಂತ ನನಗೆ ಅನಿಸ್ತೈತಿ. ಥರ್ಡ್ ಪಾರ್ಟಿಗೆ ನಿಮ್ಮ ವ್ಯಕ್ತಿನ ಬಿಟ್ಟು ಕೊಡೋಕೆ ಅಷ್ಟೊಂದು ಈಸಿ ಮನಸ್ಸಿಲ್ಲ. ಬಟ್ ಅದು ಹೊಂದಾಣಿಕೆ ಆಗೋಲ್ಲ. ಸೊ ಈಗ ಕ್ಲಾರಿಫೈ ಮಾಡ್ಕೊಂಡು ಹೋಗೋಣ. ಇಲ್ಲ ಇನ್ನೊಂದು ಸ್ವಲ್ಪ ನೋಡೋಣ ಏನು ಬರ್ತದೆ ನಿಮ್ಮ ವ್ಯಕ್ತಿ ಎನರ್ಜಿಸ್ ಏನು ಹೇಳ್ತಾ ಇದ್ರಾಗಂತ. ಈ ಡೆಕ್ಕಿಂದ ಏನೋ ಕನಸು ಕಟ್ಕೊಂಡು ಹೋಗಿದ್ರೆ ನಿಮ್ಮ ವ್ಯಕ್ತಿ ಅಂದ್ರೆ ಬೇರೆ ಜೊತೆಗೆ, ಥರ್ಡ್ ಪಾರ್ಟಿ ಜೊತೆಗೆ. ಸೊ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಯ್ತು ರಿಯಾಲಿಟಿ ಏನದಾವು. ಈಗ ನಾನು ಕನಸು ಕಟ್ಟಿದ್ದೆಲ್ಲ ಕನಸು ಕಾಣಬಾರ್ದಲ್ಲ, ಫ್ಯಾಂಟಸಿ ಒಳಗೆ ಅಂದರೆ ಕನಸಿನ ಲೋಕದೊಳಗೆ ಬದುಕಬಾರ್ದು ಮನುಷ್ಯ, ರಿಯಾಲಿಟಿ ಒಳಗೆ ಬದುಕಬೇಕು ಅನ್ನೋದು ಅವರಿಗೆ ಗೊತ್ತಾಗತ್ತದ. ನಾ ಏನೋ ಕನಸು ಅಂದ್ಕೊಂಡೆ ಈ ಜಗತ್ತೊಳಗೆ ಅಂದರೆ ಈ ಥರ್ಡ್ ಪಾರ್ಟಿ ಜೊತೆಗೆ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಏನು ಮಾಡಿದೆ, ನನ್ನ ಕನಸೊಳಗೆ ನಾನು ಸಿಕ್ಕಾಕ್ಕೊಂಡೆ. ಎಷ್ಟು ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಗೆ ಎಷ್ಟು ಫಸ್ಟಿಗೆ ಏನಂತೀರಿ ಭಾಳ ಕಮ್ಯುನಿಕೇಷನ್ ಇತ್ತು. ಹಂಗೆ ಮೆಸೇಜ್ ಮಾಡೋದೇನ, ಕಾಲ್ ಮಾಡೋದೇನ, ಹೋಗಿ ಬೆಟ್ಟ ಬರೋದೇನ, ಅವೆಲ್ಲ ಈಗ ಇಳ್ದಾವು, ಸ್ಲೋ ಆಗೈತಿ. ಈಗ ಅವಾಗಿನಂಗೆ ಮೆಸೇಜ್ ಇಲ್ಲ, ಅವಾಗಿನಂಗೆ ಕಾಲ್ ಇಲ್ಲ, ಅವಾಗಿನಂಗೆ ಏನಂತೀರಿ ಒಂದು ಹೋಗಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಅವ್ರ ಜೊತೆಗೆ ಇರಬೇಕು, ಹಿಂಗೆ ಇರ್ತೈತಲ್ಲ. ನಿಮ್ಮ ವ್ಯಕ್ತಿಗೆ ಇರೋದಂಥದ್ದು ಎಂಥೂಸಿಯಾಸಮ್ ಭಾಳ ಅಂದ್ರೆ ಭಾಳ ಕಮ್ಮಿ ಆಗೈತಿ ಈಗ. ನಿಮ್ಮ ವ್ಯಕ್ತಿಗೆ ಅನ್ಸಾಕತೈತಿ ಥರ್ಡ್ ಪಾರ್ಟಿ ಭಾಳ ಎಮೋಷ್ನಲಿ ಇಮ್ಮೆಚೂರ್ ಅದಾರ ಅವರು, ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಶಕ್ತಿ ಇಲ್ಲ, ಅಥವಾ ಅವರು ಏನಂತೀರಿ ತಮ್ಮ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರನ್ನ ಅನ್ಕೋಬೋದು. ಅವರಿಗೆ ಏನನ್ನೋದು ಇದು ಅರ್ಥ ಆಗಕತ್ತಿಲ್ಲ. ಎಮೋಷ್ನಲಿ ವಿ ಆರ್ ನಾಟ್, ಭಾವನಾತ್ಮಕವಾಗಿ ನಾವು ನೋಡಕ್ಕೆ ಚಂದ ಇದ್ದೀವಿ, ನಮ್ಮ ಹತ್ರ ದುಡ್ಡು ಐತಿ, ನಿನ್ನದು ಅಡ್ಡಾಡ್ಕೊಂಬರ್ತೀವಿ. ಆದ್ರೆ ಒಬ್ರಿಗೊಬ್ರು ಮನಸ್ಸು ಅರಿಬೇಕಲ್ಲ, ಅದೇ ಭಾವನಾತ್ಮಕ. ಮನಸ್ಸು ಮರೆತು ಅರ್ಥಕೊಂಡು ನಾ ಏನೋ ಒಂದು ಅಂತೇನೆ, ಅವ್ರಿಗೆ ಅರ್ಥ ಆಗಲ್ಲ. ಇದು ನನ್ನನ್ನು ಅರ್ಥಕೊಳ್ಳೋ ಶಕ್ತಿ ಇಲ್ಲ ಅವರಿಗೆ ಅಂತ ನಿಮ್ಮ ವ್ಯಕ್ತಿಗೆ ಈಗ ಅನ್ನಿಸ್ತಾ ಐತಿ. ಓಕೆ, ಯಾಕಂದ್ರೆ ಥರ್ಡ್ ಪಾರ್ಟಿ ಮೋಸ್ಟ್ಲಿ ಯಾವಾಗ್ಲೂ ಮಾತ್ರ ಜುಯಿ ಅನ್ನಂಗೆ ಅಳುದ ಒಂದು ಏನಾರ ಅಂದ್ಕೊಳ್ಳೇನ ಒಂದು ಹಿಂಗೆ ಇವನಿ ನನಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ನಾನು ಹಿಂಗೆ ಬಿಟ್ಟು ಹೋಗ್ತೀನಿ ಅನ್ನೋದು, ಹಿಂಗೆ ಎಮೋಷ್ನಲಿ ಹಿಂಗೆ ಅವ್ರು ಹಿಂಗೆ ನಾ ಹಿಂಗೆ ಸರ್ಕೊತೀನಿ ಅಂತಾರಲ್ಲ ಕೆಲವೊಂದು ಸಲ. ಹಂಗೆ ಅದು ಇವರಿಗೆ ಇಷ್ಟ ಆಗಿಲ್ಲ. ಹಂಗೆ ಎಮೋಷ್ನಲ್ ಡ್ರಾಮಾ ಅಂತೇವೆ ನೋಡ್ರಿ, ಯಾವಾಗಲೂ ಅಳುದಂತ, ಯಾವಾಗಲೂ ಒಂಥರ ಹೆದರ್ಸೋದು. ನೀ ಮೆಸೇಜ್ ಮಾಡಿಲ್ಲ ಅಂದ್ರೆ ನಾವು ಊಟ ಮಾಡಿಲ್ಲ, ನೀ ಮೆಸೇಜ್ ಮಾಡಿಲ್ಲ, ನೀ ಕಾಲ್ ಮಾಡಿಲ್ಲ ಅಂದ್ರೆ ನಾ ಇವತ್ತು ಕೆಲಸ ಮಾಡಿಲ್ಲ, ನಾನು ಹಿಂಗೆ ಡಿಪ್ರೆಷನ್ ಹೋಗೀನಿ, ಹಿಂಗೆ ಅದು ಭಾಳ ಇರಿಟೇಟ್ ಆಗತ್ತೆ. ಹಗ್ಲಲ್ಲ ಅಂತ ಹೇಳಿದ್ರೆ ಆ ರೀತಿ ನಿಮ್ಮ ವ್ಯಕ್ತಿಗೆ ಅವ್ರ ಬಗ್ಗೆ ಅನ್ನಿಸ್ತಾ ಇದ್ದಿ. ಅವರಿಗೆ ಇವ್ರ ಜೊತೆಗೆ ಅಂದರೆ ಥರ್ಡ್ ಪಾರ್ಟಿಗೆ ನಿಮ್ಮ ವ್ಯಕ್ತಿ ಜೊತೆಗೆ ಸೆಕ್ಯೂರಿಟಿ ಫೀಲಿಂಗ್ ಇಲ್ಲ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಇಲ್ಲಿ ನಾನು ಆನ್ ದಿ ಹೋಲ್ ಏನಂದರೆ ನನಗಿಲ್ಲಿ ಟ್ರ್ಯಾಪ್ ಆಗೇನಿ, ನಾನು ಇದ್ರೊಳಗೆ ಸಿಕ್ಕಾಕೊಂಡೇನೆ, ಹೆಂಗೆ ಹೊರಗೆ ಬರಲಿ ಅಂತಂದು ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇರೋದು. ಸೊ ನೆಕ್ಸ್ಟ್ ಈಗ ಥರ್ಡ್ ಪಾರ್ಟಿ ಎನರ್ಜಿಸ್ ನೋಡೋಣ. ಥರ್ಡ್ ಪಾರ್ಟಿಗೆ ಏನು ಅನ್ನಿಸ್ತಾ ಐತಿ? ಯಾಕಂದ್ರೆ ಅವ್ರು ಟ್ರೈ ಮಾಡ್ತಿದಾರೆ ಅನ್ನಿಸ್ತದೆ, ಹೆಂಗಾರ ಮಾಡಿದೀನಿ ಸರಿ ಮಾಡ್ಕೋಬೇಕಂತಂದು. ಪಾಪ ನ್ಯೂ ಬಿಗ್ನಿಂಗ್ ಮಾಡ್ಬೇಕಂತ ವಿಚಾರ ಮಾಡ್ತಾರೆ ಅವ್ರಿಗೆ ಏನೋ ಒಂದು ಗುಡ್ ನ್ಯೂಸ್ ಹೇಳಬೇಕು, ಏನಾರ ಒಂದು ಹೇಳಬೇಕು ಅವ್ರಿಗೆ, ಒಂದು ಕ್ರಿಯೇಟಿವ್ ಆಗಿರೋಣ. ಇದು ಮತ್ತು ಇದು ಎನರ್ಜಿ ಹೆಂಗಿತ್ತಲ್ಲ ಫಸ್ಟ್, ಅದನ್ನು ಹೊಸ ಎಂಥೂಸಿಯಾಸಮ್, ಹೊಸ ಎನರ್ಜಿ ತರೋನು ಇದಕ್ಕೆ, ಈ ರಿಲೇಷನ್ಶಿಪ್ಪಿಗೆ. ಅಂದ್ರೆ ಮತ್ತೆ ಅದಕ್ಕೆ ಏನೋ ಟ್ರೈ ಮಾಡ್ತಾರೆ, ಬಟ್ ಅದು ಪಾಪ ಏನೂ ಆಗ್ತಾಯಿಲ್ಲ.
ಅದು ಕಳೆದು ಹೋಗಿನ ಸ್ಪಾರ್ಕ್ ಒಂದು ಏನಂತೀರ ಅದಕ್ಕೆ ಸ್ಪಾರ್ಕ್ ಗೂಗಲ್ ಮಾಡ್ಕೊರಿ. ನಂದು ಅದನ್ನು ಹುಡ್ಕಕ್ಕೆ ಹೋದ್ನಂದ್ರೆ ಮತ್ತೆ ನಂದಿಲ್ಲಿ ಫ್ಲೋ ಹೋಗ್ಬಿಡ್ತದೆ ನನ್ನ. ಓಕೆ, ಅವರಿಬ್ಬರು ನಡುವೆ ಇದ್ದಿದ್ದಂಥ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿತ್ತಲ್ಲ ಫಸ್ಟಿಗೆ, ಅದನ್ನು ಮತ್ತೆ ವಾಪಸ್ ತರ್ಬೇಕಂತ ಭಾಳ ಪ್ರಯತ್ನ ಮಾಡ್ತಾರೆ ಅವರು. ಬಟ್ ನಿಮ್ಮ ವ್ಯಕ್ತಿ ಅದಕ್ಕೆ ಸ್ಪಂದಿಸಕತ್ತಿಲ್ಲ. ನಿಮ್ಮ ಥರ್ಡ್ ಪಾರ್ಟಿಗೆ ಅನಿಸ್ತೈತಿ ನಿಮ್ಮ ವ್ಯಕ್ತಿ ಜೀವನದಾಗ ಇನ್ನೊಬ್ರು ಯಾರೋ ಬಂದಾರ, ಅಥವಾ ಅವ್ರಿಗೆ ನೀವು ಅವ್ರ ಕಡೆ ಲಕ್ಷ ಕಮ್ಮಿ ಆಗೈತಿ, ನಿಮ್ಮ ಕಡೆ ಲಕ್ಷ ಹೋಗಿರ್ಬೋದು, ಅಥವಾ ಹಿಂಗೆ ಬಂದು ಹಿಂಗೆ ಹೋಗೋ ಎನರ್ಜಿ ಅಂತಲೂ ಅವ್ರಿಗೆ ಅನಿಸ್ತೈತೆ. ಅವರಿಗೆ ಅಂದರೆ ಈ ವ್ಯಕ್ತಿ ಬಿಟ್ಟು ಹೋಗ್ಬೋದು, ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಟು ಹೋಗ್ಬೋದು ಅಂತಲೂ ಅವರಿಗೆ ಅನ್ನಿಸ್ತಾ ಐತಿ. ಹಾಗಾಗಿ ಅದನ್ನು ಎಷ್ಟು ಮಾಡಿದ್ರೆ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರದ್ದು ಎಲ್ಲ ಬುದ್ಧಿನೂ ಏನಂತೀರಿ ಯೂಸ್ ಮಾಡಿ ಅದನ್ನು ಹೆಂಗಾರ ಮಾಡಿ ನಾವು ಉಳಿಸ್ಕೋಬೇಕು. ಇವ್ರು ಹೆಂಗಾರ ಮಾಡಿ ಹೋಲ್ಡ್ ಮಾಡಬೇಕು, ನಾನು ಬಿಟ್ಟು ಹೋಗ್ಬಾರ್ದು ಇವ್ರು ಹಂಗೆ ವಿಚಾರ ಮಾಡ್ತಿದ್ದಾರೆ ಅವರು. ಬಟ್ ಅದು ಅಷ್ಟೊಂದು ಈಸಿ ಇಲ್ಲ. ನಿಮ್ಮ ವ್ಯಕ್ತಿ ಜೊತೆಗೆ ಒಂದು ಮಾತಾಡೋದ ಏನಂತೀರಿ ಒಂದು ಮಾತಾಡೋಕೆ ಒಂದು ನಿಮಿಷ ಸಿಕ್ಕರಾಕ ಅದ್ರೊಳಗೆ ಒಂದು ಏನಾರ ಹೆಂಗಾರ ಮಾಡಿ ಆ ವ್ಯಕ್ತಿ ನನ್ನ ಕಡೆ ಸೆಳ್ಕೊಬೇಕು, ಅಥವಾ ನಮ್ಮ ಜೊತೆಗೆ ಇರಂಗೆ ಮಾಡ್ಬೇಕು ಅನ್ನೋದು ಹಿಂಗೆ ಅಂತಾರಲ್ಲ, ಒಂದೊಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅನ್ನೋ ಎನರ್ಜಿ ಒಳಗೆ ಥರ್ಡ್ ಪಾರ್ಟಿ ಇದ್ದಾರೆ. ಮೋಸ್ಟ್ಲಿ ಅದಕ್ಕೆ ದೇವರು ದಿಂಡ್ರ ಹರಕಿನೂ ಕಟ್ಕೊಂಡಿರ್ಬೇಕು ಥರ್ಡ್ ಪಾರ್ಟಿ ಅವರು. ಇದಕ್ಕೆ ಏನಾರ ಮಾಡಿ ನನಗೆ ಹಿಂಗೆ ಮಾಡಪ್ಪ ಅಂತಂದು ಸ್ಪಿರಿಚುಯಾಲಿಟಿಗೂ ಹೋಗ್ಯಾರಲ್ಲ, ಯಾಕಂದ್ರೆ ಹೀಲಿಂಗ್ ಎನರ್ಜಿ ಬಂದಿದ್ದು ಅಲ್ಲಿ ಸಡನ್ ಬಂದೈತೆ. ಹೌದಾ, ಸೀಲ್ ಹೈ ಪ್ರೆಸಸ್ ಬಂದುಬಿಡ್ತಾರೆ. ಥರ್ಡ್ ಪಾರ್ಟಿ ಭಾಳ ಸೀಕ್ರೆಟಿವ್ ಅದಾರ, ಭಾಳ ನಾಲೆಜಬಲ್ ಅದಾರ, ಚಂದನೇ ಇರ್ಬೇಕು ಅವ್ರು, ಭಾಳ ಚಂದ ಇರ್ಬೇಕು. ಸ್ಮಾರ್ಟ್ ಅದಾರ, ಅವ್ರ ವಿಲ್ ಪವರ್ ಭಾಳ ಚೆನ್ನಾಗೈತೆ ಅವ್ರದ್ದು. ಬಟ್ ಅಷ್ಟೆಲ್ಲ ಉಪಯೋಗಿಸ್ಕೊಂಡ್ರೂ ನಿಮ್ಮ ವ್ಯಕ್ತಿಗೆ ಅವ್ರ ಜೊತೆಗೆ ಅಷ್ಟೊಂದು ಕಂಪ್ಯಾಟಿಬಿಲಿಟಿ ಇಲ್ಲ. ಸೊ ಇದ್ರ ಔಟ್ಕಮ್ ಏನಂತ ನೋಡ್ಬಿಡಲ್ಲ. ಸೊ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್ ಇದು ಥರ್ಡ್ ಪಾರ್ಟಿ ಆ್ಯಂಡ್ ನಿಮ್ಮ ವ್ಯಕ್ತಿದ ಔಟ್ಕಮ್ ಏನಾಗ್ತದೆ? ಮ್ಯಾಮ್ ಹೌದು ಇಷ್ಟೆಲ್ಲ ಆಗಾಕತ್ತೈತ್ರಿ, ಲಾಸ್ಟಿಗೆ ಏನಾಕತ್ರಿ ಅದು ಕೇಳ್ತೀರಿ ನೀವು. ಇನ್ನರ್ ವಾಯ್ಸ್ ಟ್ರೈ ಮಾಡ್ತಾರೆ ಇಬ್ಬರನ್ನೂ ಒಂದು ಹೊಂದಾಣಿಕೆ ಮಾಡ್ಕೊಳಕ್ಕೆ ಭಾಳ ಟ್ರೈ ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಯಾರಾದರೂ ಹೆಲ್ಪ್ ತೊಗೊತಾರೆ, ಹೇಳಿದ್ನಲ್ಲ ಒಂದು ಹೆಣ್ಮಗಳದ್ದು ಹೆಲ್ಪ್ ತೊಗೊತಾರೆ. ಇವ್ರ ತಾಯಿ ಅಥವಾ ಅಕ್ಕ ಇವ್ರ ತಂಗಿ ಹಿಂಗೆ ಮನೆಯೊಳಗಿನ ಹೆಣ್ಮಕ್ಳು ಅಥವಾ ಫ್ರೆಂಡ್ ಸರ್ಕಲ್ಗೆ ಯಾರೋ ಹೆಣ್ಮಕ್ಳು ಅವ್ರದ್ದನ್ನ ಹೆಲ್ಪ್ ತೊಗೊಳಕ್ಕೆ ಚಾನ್ಸಸ್ ಮಾಡ್ದಾವ ಇಲ್ಲಿ. ಇದು ರಿಲೇಷನ್ಶಿಪ್ ಉಳಿಸ್ಕೋಬೇಕಂದ್ರೆ ಅವರು ಇಬ್ಬರಿಗೂ ಕೆಲವೊಂದು ಸೀಕ್ರೆಟ್ಸನ್ನ ಏನಂತೀರಿ ಹೋಲ್ಡ್ ಮಾಡ್ಕೊಂಡಾರ ಅನಿಸುತ್ತೆ ಅವ್ರಿಬ್ರು. ಅಂದ್ರೆ ಅವ್ರವ್ರದ್ದಾದ ಒಂದು ಸೀಕ್ರೆಟ್ಸ್ ಬಿಟ್ಟು ಕೊಟ್ಟಿಲ್ಲ ಅನಿಸುತ್ತೆ. ಇವ್ರಿಗೂ ಅನಿಸುತ್ತೆ ಅವ್ರೇನೋ ನನ್ನ ಮುಚ್ಚಿಡ್ತಾರೆ, ಅವ್ರು ಅನಿಸುತ್ತೆ ಇವ್ರಿಗೇನೋ ಮುಚ್ಚಿಡಕತ್ತಾರ ನನ್ನಿಂದ ಅಂತ ಅನ್ಸಕತ್ತೈತಿ. ಸೊ ಲಾಸ್ಟಿಗೆ ಏನಾಗ್ತದೆ ಅಂದ್ರೆ ಅವ್ರ ಮನಸ್ಸು ಏನು ಹೇಳ್ತದೆ ಅದನ್ನೇ ಮಾಡಾರ ಅವರು ಇಬ್ಬರು. ಅವ್ರ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ, ಇವ್ರ ಮನಸ್ಸಿಗೆ ಅವ್ರ ಇಂಟ್ಯೂಷನ್ಸ್ ಅಂತಲ್ಲ, ಅವ್ರ ಒಳ ಮನಸ್ಸು ಏನು ಹೇಳ್ತೈತೆ ಅದನ್ನು ಮಾಡ್ಕೊಂಡು ಹೋಗಾರ ಅವರು. ಸೊ ಅಷ್ಟೊಂದು ಏನಂತೀರಿ ಡೆಸ್ಟಿನಿ ಒಳಗಿದ್ರೆ ಇಲ್ಲಿಗೆ ಬಂದು ನಿಂದಿರ್ತಾರೆ ಅಂದ್ರೆ ನಮ್ದು ಹಣೆ ಬರ್ದಾಗಿತ್ತಂದ್ರೆ ನಾವು ಜೊತೆಗೆ ಇರ್ತೀವಿ, ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಅನಿಸ್ತೈತಿ, ಇಬ್ಬರಿಗೆ ಅನ್ಸಾಕತೈತಿ, ಈಗ ಆಲ್ರೆಡಿ ಅನ್ಸಾಕತೈತಿ ಅವರಿಗೆ ನಮ್ದು ಇದು ಏನಂತೀರಿ ಈ ರಿಲೇಷನ್ಶಿಪ್ ಕಂಟ್ರೋಲ್ ತಪ್ಪು ಹೊಂಟೈತಿ, ನಮ್ಮ ಕೈಯೊಳಗೆ ಇಲ್ಲ ಇದು ಕಂಟ್ರೋಲ್, ನಮ್ಗೆ ಇದನ್ನು ಏನಂತೀರಿ ಹೋಲ್ಡ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಆಲ್ರೆಡಿ ಅವ್ರಿಗೆ ಅನ್ಸಾಕತೈತಿ. ಚೇಂಜಸ್ ಕಾಣಕತ್ತಾವ ಅವ್ರ ಇಬ್ಬರದ್ದು ರಿಲೇಷನ್ಶಿಪ್ ಒಳಗೆ ಆಲ್ರೆಡಿ ಹಾಳಾಗೈತೆ ಅದು ರಿಲೇಷನ್ಶಿಪ್. ಯಾಕಾಗೈತಿ ಅಂದರೆ ಹೊರಗಿನ ಫೋರ್ಸಸ್ ಅಂದರೆ ಬೇರೆ ಯಾರೋ ಮಾತು ಕೇಳ್ಕೊಂಡು ಆಗಿರ್ಬೋದು, ಅಥವಾ ನಿಮ್ಮ ವಿಷಯನಲ್ಲಿ ಬೇರೆಯಾರು ಮಾತಾಡ್ತಿರ್ಬೋದು ಇಬ್ಬರನ್ನ, ಬೇರೆ ಏನೋ ಗಾಸಿಪ್ ಮಾಡಿರ್ಬೇಕು ಇಬ್ಬರ ಬಗ್ಗೆ, ಅವ್ರು ಹಂಗೆ ಅದಾರ ನೋಡಿ ಅವ್ರು ಹಿಂಗೆ ಅದಾರ ಅಂತಂದ್ರೆ. ಸೊ ಒಬ್ರಿಗೊಬ್ರನ್ನ ಹೊರಗಿನ ವ್ಯಕ್ತಿಗಳಿಂದ ಹೊರಗಿಂದ ಏನಂತೀರಿ ಒಂದು ಏನಂತೀರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಅವ್ರದ್ದು ಆಲ್ರೆಡಿ ಹಾಳಾಗೈತೆ ಅವ್ರ ರಿಲೇಷನ್ಶಿಪ್ಪು. ಸೊ ಇಲ್ಲಿ ರಾಶಿ ಅಂತ ಬಂದ್ರೆ ನಿಮ್ಮ ವ್ಯಕ್ತಿದ ಕರ್ಕ, ವೃಶ್ಚಿಕ, ಮೀನ ರಾಶಿ, ಆಮೇಲೆ ಮೇಷ, ಸಿಂಹ, ಧನುರ್ ರಾಶಿ. ಸೊ ನಿಮ್ಮ ಥರ್ಡ್ ಪಾರ್ಟಿದ ಮಿಥುನ, ತುಲಾ, ಕುಂಭ ರಾಶಿ, ಅಲ್ಲೂ ಕರ್ಕ, ಮೀನ, ವೃಶ್ಚಿಕ ರಾಶಿ ಬಂದೈತಿ.
ಮೇಷ ಸಿಂಹ ಧನು ರಾಶಿ ಆಲ್ಮೋಸ್ಟ್ ಎಲ್ಲ ರಾಶಿನೂ ಬಂದವು, ಯಾಕಂದರೆ ವೀಲ್ ಆಫ್ ಫಾರ್ಚೂನ್ ಬಂದೈತಿ ಇಲ್ಲಿ. ಬಟ್ ಆದರೂ ಮೇನ್ ಏನು ಬಂದ ಅವ್ನು ಹೇಳೇನು ನಾನು. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಥರ್ಡ್ ಪಾರ್ಟಿ ವರ್ಸಸ್ ದೆಮ್ ಒಳಗೆ ಏನು ನಡೀತೈತಿ ನಿಮ್ಮ ಎನರ್ಜಿ ಅಂತ ನೋಡಾಕತ್ತೀರಿ. ಓಕೆ, ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸನಲ್ ಡೀಲಿಂಗ್ಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.